ನೋಡಿ ಹೇಳ್ತಾ ಇದ್ನಲ್ಲ, ಈ ಮರಾಠಿ ಪುಂಡರ ಗೂಂಡಾಗಿರಿಯಿಂದ ರೋಸ್ ಹೋಗ್ಬಿಟ್ಟಿದ್ದಾರೆ ನಮ್ಮ ಜನ. ಈ ದಬ್ಬಾಳಿಕೆಗೆ ಕೊನೆ ಆಗಬೇಕು. ಈ ದಬ್ಬಾಳಿಕೆಯನ್ನು ನಾನು ಗಮನಿಸಿದ್ದೀನಿ. ಇನ್ನು ಮುಂದೆ ಮರಾಠಿ ಪುಂಡರ ದಬ್ಬಾಳಿಕೆ ಇಲ್ಲಿ ನಡೆಯೋದಿಲ್ಲ ಯಾವುದೇ ಕಾರಣಕ್ಕೂ. ಹೀಗಂತಂದ್ರು ಬೆಳಗಾವಿಯಲ್ಲಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರು. ನಿಮಗೆ ಮರಾಠಿ ಪ್ರೇಮವಿದ್ರೆ ಮಹಾರಾಷ್ಟ್ರದಲ್ಲಿ ಇಟ್ಕೊಳ್ಳಿ. ಇಲ್ಲೇನಿದ್ರು ಕನ್ನಡವೇ ಸಾರ್ವಭೌಮ. ನಿಜ. ಎಲ್ಲಿದ್ದೀನಿ, ಯಾವ ಭಾಷೆ ಮಾತಾಡ್ತಿದ್ದೀನಿ ಅದು ಮುಖ್ಯ. ಈ ಮಾತನ್ನ ಮಹಾರಾಷ್ಟ್ರದಲ್ಲಿ ಇಟ್ಕೊಂಡು ಅಲ್ಲಿನ ಒಂದು ಸಾರ್ವಜನಿಕರ ಜೊತೆಗೆ ಹೇಳಿದ್ರೆ ಓಕೆ ಕಲ್ತ್ಕೊತೀನಿ ಅಂತೇನೋ ಹೇಳ್ತಿದ್ರು. ಇಲ್ಲಿ ಇಟ್ಕೊಂಡು ನೀವು ಬೇರೆ ಭಾಷೆ ಕಲೀರಿ ಅಂತಂದ್ರೆ ಬಿಟ್ಬಿಡ್ತೀವ? ಕನ್ನಡ ನಾಡಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡವೇ ಸಾರ್ವಭೌಮ. ಕರ್ನಾಟಕ ನೆಲದಲ್ಲಿ ನಿಮ್ಮ ಭಾಷೆ, ನಿಮ್ಮ ಸಂಸ್ಕೃತಿ ನಡೆಯೋದಿಲ್ಲ. ಒಬ್ಬ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡ್ತೀರಾ ನೀವು? ನಾವು 100 ಮರಾಠಿ ಗೂಂಡಾಗಳನ್ನ ಹೊಡಿತೀವಿ, ನೋಡ್ತೀರಾ? ಕನ್ನಡಿಗರನ್ನ ಕೆಣಕಬೇಡಿ ಹೀಗಂತ ನಾರಾಯಣಗೌಡರು ಎಚ್ಚರಿಕೆ ಕೊಟ್ಟಿದ್ದಾರೆ ನೋಡಿ. ಕಾಗದ ಪತ್ರಗಳು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಇಲ್ಲಿ ಯಾರೋ ಜಿಲ್ಲಾಧಿಕಾರಿ ಕೆಲಸ ಮಾಡ್ತಾರೆ ಅಂದ್ರೆ ಇಲ್ಲ ಆಡಳಿತ ಭಾಷೆ ಕನ್ನಡ ಅನ್ನೋದನ್ನ ಮೊದಲು ಜಿಲ್ಲಾಧಿಕಾರಿ ಅರ್ಥ ಮಾಡ್ಕೋಬೇಕು. ಅವನು ಯಾವುದೋ ಸ್ಟೇಟ್ ಇಂದ ಬಂದು ಇಲ್ಲಿ ಕರ್ನಾಟಕದ ಇವತ್ತು ಗಡಿ ವಿಚಾರ, ಬೆಳಗಾವಿ ಗಡಿ ವಿಚಾರ ಇನ್ನು ಸುಪ್ರೀಂ ಕೋರ್ಟ್ ನಲ್ಲಿ ನಡೀತಾ ಇದ್ದಾನಾಗ ಅವರು ದಾಖಲೆಗಳನ್ನ ಸೃಷ್ಟಿ ಮಾಡ್ತಿರುವಾಗ MES ನವರು ಅವರಿಗೆ ಮರಾಠಿಯಲ್ಲಿ ದಾಖಲೆ ಕೊಟ್ರೆ ನಾಳೆ ಕರ್ನಾಟಕಕ್ಕೆ ಭಾರಿ ತೊಂದರೆ ಆಗುತ್ತೆ. ಜಿಲ್ಲಾಧಿಕಾರಿ ಅರ್ಥ ಮಾಡ್ಕೋಬೇಕು. ನಿಮ್ಮ ಎಲ್ಲ ವ್ಯವಹಾರಗಳು, ನಿಮ್ಮ ಕಾಗದ ಪತ್ರಗಳು ಕರ್ನಾಟಕದ ನೆಲದಲ್ಲಿ ಕನ್ನಡದಲ್ಲೇ ಕೊಡ್ಬೇಕು, ಕನ್ನಡದಲ್ಲಿ ಅವರು ತಗೋಬೇಕು. ಅವ್ರು ಮರಾಠಿ ಕೇಳ್ತಾರೆ, ಇನ್ನೊಂದು ಭಾಷೆ ಕೇಳ್ತಾನೆ ಅಂದ್ರೆ ಜಿಲ್ಲಾಧಿಕಾರಿಗಳು ಕೊಡಬಾರ್ದು. ಇಲ್ಲ ನೀನು ಜಿಲ್ಲಾಧಿಕಾರಿ ನಾನು ಕೊಡ್ತೀನಿ ಅನ್ನೋದಾದ್ರೆ ನೀನ್ ಇಲ್ಲಿ ಕೆಲಸ ಮಾಡಕ್ಕೆ ಸರಿಯಲ್ಲ. ನಿನ್ ಸ್ಟೇಟ್ ಯಾವ್ದಿದೆ ವಾಪಸ್ ಹೋಗೋವರೆಗೂ ಕರವೇ ನಿನ್ನ ವಿರುದ್ಧ ಹೋರಾಟ ಮಾಡ್ತೀವಿ. ಅದು ಆಗೋದು ಬೇಡ. ಜಿಲ್ಲಾಧಿಕಾರಿ ಇಲ್ಲಿ ಕನ್ನಡದಲ್ಲಿ ಆಡಳಿತ ನಡೆಸ್ಬೇಕು. ಬೆಳಗಾವಿ